ವೃಷಭ ರಾಶಿಯವರೇ, ಆಗಸ್ಟ್ 14, 15, 16, 17 ಈ ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಲ್ಲ. ಮುಖ್ಯವಾಗಿ ಈ 4 ದಿನಗಳಲ್ಲಿ ನಿಮಗೊಂದು ಹಳೆಯ ಅವಕಾಶ ಮತ್ತೆ ನಿಮ್ಮ ಮುಂದೆ ಬರುವ ಸೂಚನೆಗಳು ಕಾಣಿಸುತ್ತಿವೆ. ಗತಕಾಲದಲ್ಲಿ ನಿಮ್ಮ ಕೈಗೆ ಬಂದು ನೀವು ಬಿಟ್ಟುಕೊಟ್ಟ ಅವಕಾಶವಿರಬಹುದು. ಹಿಂದೆ ತಡಮಾಡಿದ್ದರಿಂದ ಕಳೆದುಕೊಂಡ ಉದ್ಯೋಗದ ಅವಕಾಶವಿರಬಹುದು. ಒಂದು ವ್ಯಾಪಾರದ ಸಂಬಂಧವಿರಬಹುದು. ಬರಬೇಕಾಗಿದ್ದ ಹಣವಿರಬಹುದು. ಒಂದು ವಿವಾಹದ ಸಂಬಂಧವಿರಬಹುದು. ಅಥವಾ ಹಿಂದೆ ದೂರವಾಗಿದ್ದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮೊಂದಿಗೆ ಮಾತನಾಡುವ ಪರಿಸ್ಥಿತಿ ಇರಬಹುದು. ಆದರೆ ಇಲ್ಲೇ ಅಸಲಿ ವಿಷಯವಿದೆ. ಹಳೆಯ ಅವಕಾಶ ಮತ್ತೆ ಬಂದಿದೆ. ಈ ಬಾರಿ ಮಾತ್ರ ತಪ್ಪು ಮಾಡಬೇಡಿ. ಆ ಅವಕಾಶ ನಿಮ್ಮ ಕೈಯಿಂದ ಜಾರಿ ಹೋಗಿರಬಹುದು. ಕೆಲವು ವೃಷಭ ರಾಶಿಯವರು ಹೆಚ್ಚಾಗಿ ಆಲೋಚಿಸಿ ವಿಳಂಬ ಮಾಡಿರಬಹುದು. ಇನ್ನು ಕೆಲವರು ಕೋಪದಿಂದ ನಿರ್ಧಾರ ತೆಗೆದುಕೊಂಡಿರಬಹುದು. ಮತ್ತೆ ಕೆಲವರು ಎದುರಿನವರ ಮಾತನ್ನು ಪೂರ್ತಿಯಾಗಿ ನಂಬಿ ನಷ್ಟ ಅನುಭವಿಸಿರಬಹುದು. ಇನ್ನು ಕೆಲವರು ಇನ್ನೊಂದಿಷ್ಟು ಸಮಯದ ನಂತರ ನೋಡೋಣ ಎನ್ನುತ್ತಾ ಒಳ್ಳೆಯ ಅವಕಾಶವನ್ನು ಮುಂದೂಡಿರಬಹುದು. ಈಗ ಅದೇ ರೀತಿಯ ಮತ್ತೊಂದು ಅವಕಾಶ ನಿಮ್ಮ ಮುಂದೆ ಬಂದರೆ ಈ ಬಾರಿ ಹಿಂದೆ ಮಾಡಿದ ಅದೇ ತಪ್ಪನ್ನು ನೀವು ಮಾಡಬಾರದು. ಈ ವಿಡಿಯೋವನ್ನು ವೃಷಭ ರಾಶಿಯವರು ಖಂಡಿತವಾಗಿಯೂ ಕೊನೆಯವರೆಗೂ ನೋಡಬೇಕಾದ ಕಾರಣ ಇದೆ. ಏಕೆಂದರೆ ಆಗಸ್ಟ್ 14, 15, 16, 17 ರಂದು ನಿಮ್ಮ ಕುಟುಂಬ, ಪ್ರೀತಿ, ವಿವಾಹ, ಉದ್ಯೋಗ, ವ್ಯಾಪಾರ, ಆರ್ಥಿಕ ಪರಿಸ್ಥಿತಿ, ಆರೋಗ್ಯ, ಹಳೆಯ ಪರಿಚಯಗಳು, ಹಳೆಯ ಬಾಕಿಗಳು, ಹೊಸ ಅವಕಾಶಗಳಂತಹ ಪ್ರಮುಖ ವಿಷಯಗಳಲ್ಲಿ ಎಲಾಂಟಿ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ಸ್ಪಷ್ಟವಾಗಿ ತಿಳಿಯಲಿದ್ದೀರಿ. ಮುಖ್ಯವಾಗಿ ಯಾವ ದಿನ ನಿಮಗೆ ಅನುಕೂಲಕರವಾಗಿರಬಹುದು, ಯಾವ ವಿಷಯದಲ್ಲಿ ತಡಿಪಿಡಿ ಮಾಡಬಾರದು, ಯಾರನ್ನು ನಂಬುವಲ್ಲಿ ಜಾಗರೂಕರಾಗಿರಬೇಕು, ಹಳೆಯ ಅವಕಾಶ ಬಂದಾಗ ಯಾವ ವಿಷಯವನ್ನು ಪರಿಶೀಲಿಸಬೇಕು, ಯಾವ ಸ್ಥಳಕ್ಕೆ ಹೋದರೆ ಆಧ್ಯಾತ್ಮಿಕವಾಗಿ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ, ಯಾವ ಸಣ್ಣ ಪರಿಹಾರ ಮಾಡುವುದು ಒಳ್ಳೆಯದು ಎಂಬ ವಿಷಯಗಳನ್ನು ಸಹ ಈ ವಿಡಿಯೋದಲ್ಲಿ ತಿಳಿಯಲಿದ್ದೀರಿ. ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಒಂದು ಪ್ರಮುಖ ಪರೀಕ್ಷೆ ಏನೆಂದರೆ ಅವಕಾಶ ಬರುವುದಲ್ಲ, ಬಂದ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು. ನಿಮಗೆ ಒಬ್ಬ ವ್ಯಕ್ತಿ ಮತ್ತೆ ಫೋನ್ ಮಾಡಬಹುದು, ಒಂದು ಹಳೆಯ ಪರಿಚಯ ಮತ್ತೆ ಹತ್ತಿರವಾಗಬಹುದು, ನೀವು ಎಂದೋ ಪ್ರಯತ್ನಿಸಿದ ಉದ್ಯೋಗದಿಂದ ಮತ್ತೆ ಮಾಹಿತಿ ಬರಬಹುದು, ನಿಂತುಹೋದ ವ್ಯಾಪಾರ ಒಪ್ಪಂದ ಮತ್ತೆ ಮುಂದುವರಿಯಬಹುದು, ಬರಬೇಕಾದ ಹಣದ ಬಗ್ಗೆ ಶುಭವಾರ್ತೆ ಬರಬಹುದು, ಅಥವಾ ಕುಟುಂಬದಲ್ಲಿ ಬಹಳ ದಿನಗಳಿಂದ ನಿಂತುಹೋದ ಒಂದು ಪ್ರಮುಖ ವಿಷಯ ಮತ್ತೆ ಚರ್ಚೆಗೆ ಬರಬಹುದು. ಆಗ ನೀವು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಎಂಬುದು ಬಹಳ ಮುಖ್ಯ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸದೆ ಕೊನೆಯವರೆಗೂ ನೋಡಿ. ಏಕೆಂದರೆ ಕೊನೆಯಲ್ಲಿ ವೃಷಭ ರಾಶಿಯವರು ಈ 4 ದಿನಗಳಲ್ಲಿ ಪಾಲಿಸಬೇಕಾದ ಪ್ರಮುಖ ಪರಿಹಾರಗಳನ್ನು ಸಹ ಹೇಳುತ್ತೇನೆ. ನೀವಿನ್ನೂ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಬಟನ್ ಒತ್ತಿ ಎಲ್ಲಾ ಸೂಚನೆಗಳು ಬರುವಂತೆ ಮಾಡಿಕೊಳ್ಳಿ. ಪ್ರತಿದಿನ ನಿಮ್ಮ ರಾಶಿಗೆ ಸಂಬಂಧಿಸಿದ ಪ್ರಮುಖ ಗ್ರಹಗಳ ಸ್ಥಿತಿ, ರಾಶಿಫಲಗಳು, ಆಧ್ಯಾತ್ಮಿಕ ಸೂಚನೆಗಳು ನಿಮಗೆ ತಲುಪುತ್ತವೆ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಈ ವಿಡಿಯೋದಲ್ಲಿ ಹೇಳುವ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಈಗಾಗಲೇ ಏನಾದರೂ ನಡೆಯುತ್ತಿದೆಯೇ? ಹಳೆಯ ಅವಕಾಶ ನಿಜವಾಗಿಯೂ ನಿಮ್ಮ ಮುಂದೆ ಬಂದಿದೆಯೇ? ಹಳೆಯ ವ್ಯಕ್ತಿ ಮತ್ತೆ ನಿಮ್ಮೊಂದಿಗೆ ಮಾತನಾಡಿದರ? ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ನಿಂತುಹೋದ ವಿಷಯ ಮತ್ತೆ ಮುಂದುವರಿದಿದೆಯೇ? ಹಣಕ್ಕೆ ಸಂಬಂಧಿಸಿದ ಹಳೆಯ ವಿಷಯ ಬಗೆಹರಿಯುತ್ತಿದೆಯೇ? ಹಾಗಿದ್ದರೆ ವಿಡಿಯೋ ನೋಡುತ್ತಿರುವಾಗಲೇ ನೆನಪಿಟ್ಟುಕೊಳ್ಳಿ, ಈ ರಾಶಿಫಲದಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತಿವೆ ಎಂಬುದನ್ನು ಖಂಡಿತವಾಗಿ ಕಮೆಂಟ್ಗಳಲ್ಲಿ ತಿಳಿಸಿ. ನಡೆಯುತ್ತಿದೆ ಎಂದು ಹೇಳಬಹುದು, ನಡೆಯುತ್ತಿಲ್ಲ ಎಂದು ಪ್ರಾಮಾಣಿಕವಾಗಿಯೂ ಹೇಳಬಹುದು. ನಿಮ್ಮ ಅನುಭವ ಮತ್ತೊಬ್ಬ ವೃಷಭ ರಾಶಿಯವರಿಗೂ ಉಪಯುಕ್ತವಾಗುತ್ತದೆ. ಹಾಗಾದರೆ ವೃಷಭ ರಾಶಿಯವರೇ, ನಿಮ್ಮ ಜೀವನಕ್ಕೆ ಹಳೆಯ ಅವಕಾಶವೊಂದು ಮತ್ತೆ ಬಾಗಿಲು ತಟ್ಟಿದರೆ ಈ ಬಾರಿ ಆ ಬಾಗಿಲು ತೆರೆಯುವ ಮುನ್ನ ಒಮ್ಮೆ ಆಲೋಚಿಸಿ. ಹಿಂದೆ ಮಾಡಿದ ತಪ್ಪೇನೆಂದು ಗುರುತಿಸಿ. ಈ ಬಾರಿ ಮಾತ್ರ ಅದನ್ನು ಪುನರಾವರ್ತಿಸಬೇಡಿ. ಏಕೆಂದರೆ ಅವಕಾಶ ಮತ್ತೆ ಬರಬಹುದು, ಆದರೆ ಅದನ್ನು ಬಳಸಿಕೊಳ್ಳುವ ಸರಿಯಾದ ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಈಗ ಆಗಸ್ಟ್ 14, 15, 16, 17 ರಂದು ನಿಮ್ಮ ರಾಶಿಗೆ ಗ್ರಹಗಳು ಏನು ಹೇಳುತ್ತಿವೆ ಎಂಬುದನ್ನು ತಿಳಿಯೋಣ. ವೃಷಭ ರಾಶಿಯವರಿಗೆ ಕುಟುಂಬ ಎಂದರೆ ಕೇವಲ ಜೊತೆಯಲ್ಲಿರುವುದಲ್ಲ, ಕುಟುಂಬಕ್ಕಾಗಿ ಜವಾಬ್ದಾರಿ ತೆಗೆದುಕೊಳ್ಳುವುದು. ನೀವು ನಿಮ್ಮ ನೋವನ್ನು ಹೊರಗೆ ಹೇಳಿಕೊಳ್ಳದೆ ಮನೆಯವರಿಗಾಗಿ ಮೌನವಾಗಿ ಅನೇಕ ವಿಷಯಗಳನ್ನು ಸಹಿಸಿಕೊಳ್ಳುತ್ತೀರಿ. ಆದರೆ ನೀವು ಮೌನವಾಗಿದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಮರೆಯುವುದಿಲ್ಲ. ಅದಕ್ಕಾಗಿಯೇ ಈ ಅವಧಿಯಲ್ಲಿ ಮನೆಯಲ್ಲಿ ಹಿಂದೆ ನಡೆದ ಒಂದು ವಿಷಯ ಮತ್ತೆ ಪ್ರಸ್ತಾಪಕ್ಕೆ ಬರಬಹುದು. ಒಂದು ಸಣ್ಣ ಆಸ್ತಿ ವಿಷಯವಿರಬಹುದು, ಹಣದ ವಿಷಯದಲ್ಲಿ ಅಪಾರ್ಥವಿರಬಹುದು, ಅಣ್ಣ ತಮ್ಮಂದಿರ ನಡುವಿನ ಮಾತಿನ ಚಕಮಕಿ ಇರಬಹುದು, ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರವಿರಬಹುದು. ಇಂತಹ ಸಮಯದಲ್ಲಿ ಇದೆಲ್ಲ ಮತ್ತೆ ಏಕೆ ಮಾತನಾಡಬೇಕು ಎಂದು ಕೋಪಗೊಳ್ಳದೆ ಅಸಲಿ ವಿಷಯ ಏನೆಂದು ಪೂರ್ತಿಯಾಗಿ ತಿಳಿದುಕೊಳ್ಳುವುದು ಒಳ್ಳೆಯದು. ಕೆಲವು ಬಾರಿ ಮನೆಯಲ್ಲಿ ಸಮಸ್ಯೆ ಹಣದಿಂದ ಬರುವುದಿಲ್ಲ, ಒಬ್ಬರ ಮಾತನ್ನು ಮತ್ತೊಬ್ಬರು ತಪ್ಪಾಗಿ ಅರ್ಥೈಸಿಕೊಳ್ಳುವುದರಿಂದ ಬರುತ್ತದೆ. ನೀವು ಒಂದು ಮಾತನ್ನು ಗಟ್ಟಿಯಾಗಿ ಮಾತನಾಡಿದರೆ ಅದು ಇನ್ನೊಬ್ಬ ವ್ಯಕ್ತಿಗೆ ಇನ್ನಷ್ಟು ನೋವುಂಟು ಮಾಡಬಹುದು. ಮುಖ್ಯವಾಗಿ ಜೀವನ ಸಂಗಾತಿಯೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನಲ್ಲಿ ಕಠಿಣತೆಯನ್ನು ಕಡಿಮೆ ಮಾಡಿ. ನಿಮಗೆ ಸರಿ ಎನಿಸಿದ ವಿಷಯವನ್ನು ತಕ್ಷಣ ಹೇಳುವುದಕ್ಕಿಂತ ಎದುರಿನವರು ಏನಾಗುತ್ತಿದ್ದಾರೆ ಎಂಬುದನ್ನು ಮೊದಲು ಆಲಿಸಿ. ಆಗ ಬಹಳ ದಿನಗಳಿಂದ ಇರುವ ಸಣ್ಣ ಅಪಾರ್ಥವೂ ದೂರವಾಗಬಹುದು.
ಮನೆಯಲ್ಲಿ ಹಿರಿಯರ ಆಶೀರ್ವಾದ ಪಡೆಯುವುದು ಸಹ ನಿಮಗೆ ಮನಃಶಾಂತಿ ನೀಡುತ್ತದೆ. ದೂರದಲ್ಲಿರುವ ಕುಟುಂಬದ ಸದಸ್ಯರಿಂದ ಒಂದು ಫೋನ್ ಬರಬಹುದು, ಅಥವಾ ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯೊಂದಿಗೆ ಮತ್ತೆ ಮಾತನಾಡುವ ಪರಿಸ್ಥಿತಿ ಬರಬಹುದು. ಆದರೆ ಹಳೆಯ ಜಗಳವನ್ನು ನೆನಪಿಸಿ ಹೊಸ ಜಗಳ ಪ್ರಾರಂಭಿಸಬೇಡಿ. ಗತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಗತಕಾಲದಿಂದ ಕಲಿತು ಇಂದು ಮಾತನಾಡುವ ಮಾತನ್ನು ಬದಲಾಯಿಸಿಕೊಳ್ಳಬಹುದು. ಅದೇ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ವೃಷಭರಾಶಿಯವರೇ, ನಿಮ್ಮ ಬಗ್ಗೆ ಮೊದಲಿಗೆ ಒಂದು ಪ್ರಮುಖ ವಿಷಯ ತಿಳಿದುಕೊಳ್ಳಬೇಕು. ನೀವು ಯಾವುದೇ ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳುವ ಮಾನವರಲ್ಲ. ಒಂದು ವಿಷಯ ಇಷ್ಟವಾದರೆ ಅದರ ಬಗ್ಗೆ ಬಹಳ ಹೊತ್ತು ಆಲೋಚಿಸುತ್ತೀರಿ, ಪರಿಶೀಲಿಸುತ್ತೀರಿ, ನಂತರವೇ ಹೆಜ್ಜೆ ಇಡುತ್ತೀರಿ. ಒಮ್ಮೆ ನಿರ್ಧಾರ ತೆಗೆದುಕೊಂಡ ನಂತರ ಹಿಂಜರಿಯುವುದು ನಿಮಗೆ ಅಷ್ಟು ಸುಲಭವಲ್ಲ. ಇದೇ ನಿಮ್ಮ ಬಲ, ಇದೇ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಬಲಹೀನತೆಯೂ ಹೌದು. ಏಕೆಂದರೆ ನಿಮಗೆ ಒಂದು ವಿಷಯದ ಮೇಲೆ ನಂಬಿಕೆ ಉಂಟಾದರೆ ಎದುರಿನವರು ಎಷ್ಟೇ ಹೇಳಿದರೂ ನಿಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಗತಕಾಲದಲ್ಲಿ ಇದೇ ಸ್ವಭಾವದ ಕಾರಣದಿಂದ ನಿಮ್ಮ ಕೈಗೆ ಬಂದ ಒಳ್ಳೆಯ ಅವಕಾಶ ದೂರವಾಗಿರಬಹುದು. ಇನ್ನೊಂದಿಷ್ಟು ಆಲೋಚಿಸೋಣ, ಆಮೇಲೆ ನೋಡೋಣ, ಇದು ನಿಜವಾಗಿಯೂ ನಮಗೆ ಉಪಯೋಗವಾಗುತ್ತದೆ ಎನ್ನುತ್ತಾ ನೀವು ವಿಳಂಬ ಮಾಡಿರಬಹುದು. ಇನ್ನೂ ಕೆಲವು ವೃಷಭರಾಶಿಯವರು ಯಾರೋ ಒಬ್ಬರ ಮಾತಿಗೆ ಬೇಸರಪಟ್ಟು ಕೋಪದಿಂದ ಒಳ್ಳೆಯ ಸಂಬಂಧವನ್ನು ಅಥವಾ ಅವಕಾಶವನ್ನು ಬಿಟ್ಟುಕೊಟ್ಟಿರಬಹುದು. ಈಗ ಆಗಸ್ಟ್ 14ರಿಂದ 17ರ ನಡುವೆ ಮತ್ತೆ ಅಂತಹ ಪರಿಸ್ಥಿತಿ ಬಂದರೆ ಮಾತ್ರ ಹಳೆಯ ರೀತಿಯಲ್ಲಿ ಸ್ಪಂದಿಸಬೇಡಿ. ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಬಳಿಗೆ ಬಂದರು, ಒಂದು ಕೆಲಸ ಮತ್ತೆ ನಿಮ್ಮ ಮುಂದೆ ಬಂದರು, ಮೊದಲು ಅದು ಯಾಕೆ ನಿಂತು ಹೋಯಿತು ಎಂಬುದನ್ನು ನೆನಪಿಸಿಕೊಳ್ಳಿ. ಆ ಸಮಸ್ಯೆ ಈಗ ಇದೆಯೇ ಅಥವಾ ಬದಲಾಗಿದೆಯೇ ಎಂದು ನೋಡಿ. ಕೇವಲ ಹಿಂದೆ ಹೀಗೆ ನಡೆದ ಕಾರಣಕ್ಕೆ ಈ ಬಾರಿಯೂ ಹಾಗೆಯೇ ನಡೆಯುತ್ತದೆ ಎಂದು ಭಾವಿಸಬೇಡಿ. ಹಾಗೆಯೇ ಇದು ಮತ್ತೆ ಬಂದಿರುವುದರಿಂದ ಖಂಡಿತವಾಗಿ ದೇವರೇ ಕಳುಹಿಸಿದ ಅವಕಾಶ ಎಂದು ಸಹ ಕುರುಡಾಗಿ ನಂಬಬೇಡಿ. ನಿಮಗೆ ಬಂದ ಅವಕಾಶವನ್ನು ಬುದ್ಧಿಯಿಂದ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಈ 4 ದಿನಗಳಲ್ಲಿ ನಿಮಗೆ ಅದೃಷ್ಟಕ್ಕಿಂತ ನಿಮ್ಮ ಆಲೋಚನಾ ವಿಧಾನವೇ ಹೆಚ್ಚಿನ ಫಲಿತಾಂಶವನ್ನು ನೀಡಬಲ್ಲದು. ಮುಖ್ಯವಾಗಿ ಯಾರೋ ಒಬ್ಬರು ನಿಮ್ಮನ್ನು ಆತುರಪಡಿಸಿ ನಿರ್ಧಾರ ತೆಗೆದುಕೊಳ್ಳಲು ಹೇಳಿದರೆ ಅಲ್ಲೇ ತುಸು ತಡೆಯಿರಿ. ನಿಜವಾದ ಅವಕಾಶವಾಗಿದ್ದರೆ ಸ್ವಲ್ಪ ಸಮಯ ತೆಗೆದುಕೊಂಡು ಪರಿಶೀಲಿಸಿದರೂ ಅದು ಹೋಗುವುದಿಲ್ಲ. ಈ ಸಣ್ಣ ಜಾಗರೂಕತೆಯೇ ಈ ಬಾರಿ ಹಿಂದೆ ಮಾಡಿದ ತಪ್ಪು ಮತ್ತೆ ನಡೆಯದಂತೆ ಕಾಪಾಡುತ್ತದೆ. ಪ್ರೀತಿಯ ವಿಷಯದಲ್ಲಿ ವೃಷಭರಾಶಿಯವರು ಅತ್ಯಂತ ಆಳವಾದ ಮನಸ್ಸು ಉಳ್ಳವರು. ನೀವು ಯಾರನ್ನಾದರೂ ನಿಜವಾಗಿಯೂ ಇಷ್ಟಪಟ್ಟರೆ ಮಧ್ಯದಲ್ಲಿ ಬಂದ ಸಣ್ಣ ಸಮಸ್ಯೆಯಿಂದ ತಕ್ಷಣ ಆ ವ್ಯಕ್ತಿಯನ್ನು ಮರೆಯುವುದು ನಿಮಗೆ ಕಷ್ಟ. ಹೊರಗೆ ಏನು ಪಟ್ಟಿಸಿಕೊಳ್ಳದಂತೆ ಕಾಣಿಸಿದರೂ ಒಳಗಡೆ ಮಾತ್ರ ಹಳೆಯ ನೆನಪುಗಳು ಸುಳಿಯುತ್ತಲೇ ಇರುತ್ತವೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ಗತಕಾಲಕ್ಕೆ ಸಂಬಂಧಿಸಿದ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರುವುದು ಆಶ್ಚರ್ಯವೇನಲ್ಲ. ಒಂದು ಸಂದೇಶ ಬರಬಹುದು, ಫೋನ್ ಬರಬಹುದು, ಸಾಮಾಜಿಕ ಮಾಧ್ಯಮಗಳ ಮೂಲಕ ಪರಿಚಯ ಮತ್ತೆ ಶುರುವಾಗಬಹುದು, ಅಥವಾ ಸಾಮಾನ್ಯ ಪರಿಚಯದ ಮೂಲಕ ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ಬರಬಹುದು. ಇಲ್ಲೇ ಅಸಲಿ ಪರೀಕ್ಷೆ ಶುರುವಾಗುತ್ತದೆ. ಹಿಂದೆ ಏಕೆ ದೂರವಾದಿರಿ ಎಂಬುದನ್ನು ನೆನಪಿಸಿಕೊಳ್ಳದೆ ಕೇವಲ ಹಳೆಯ ಪ್ರೀತಿಯನ್ನು ನೋಡಿ ಮತ್ತೆ ಅದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಅದೇ ಸಮಯದಲ್ಲಿ ಹಿಂದೆ ನಡೆದ ಒಂದು ತಪ್ಪಿನ ಕಾರಣದಿಂದ ನಿಜವಾಗಿಯೂ ಬದಲಾದ ವ್ಯಕ್ತಿಯನ್ನು ಸಹ ಸಂಪೂರ್ಣವಾಗಿ ತಿರಸ್ಕರಿಸಬೇಡಿ. ಈಗ ಅವರ ಪರಿಸ್ಥಿತಿ ಏನು? ಅವರ ಆಲೋಚನೆಗಳಲ್ಲಿ ಬದಲಾವಣೆ ಬಂದಿದೆಯೇ? ಮತ್ತೆ ಅದೇ ಸಮಸ್ಯೆ ಬರುವ ಅವಕಾಶವಿದೆಯೇ ಎಂಬ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ವಿವಾಹವಾಗದ ವೃಷಭರಾಶಿಯವರಿಗೂ ಸಹ ನಿಂತುಹೋದ ಸಂಬಂಧದ ಬಗ್ಗೆ ಮತ್ತೆ ಚರ್ಚೆ ಬರಬಹುದು. ಕುಟುಂಬದ ಸದಸ್ಯರು ಒಂದು ಸಂಬಂಧವನ್ನು ಮತ್ತೆ ಪ್ರಸ್ತಾಪಿಸಬಹುದು. ಇಲ್ಲಿ ಆತುರಪಟ್ಟು ಹೌದು ಅಥವಾ ಇಲ್ಲ ಎಂದು ಹೇಳುವುದಕ್ಕಿಂತ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು. ಈಗಾಗಲೇ ವಿವಾಹವಾದವರಿಗೆ ಜೀವನ ಸಂಗಾತಿಯೊಂದಿಗೆ ಸೇರಿ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ಈ ಸಮಯದಲ್ಲಿ ನನ್ನ ಮಾತೇ ಕೇಳಬೇಕು ಎಂಬ ಹಠಕ್ಕಿಂತ ನಮ್ಮಿಬ್ಬರಿಗೂ ಒಳ್ಳೆಯದು ಯಾವುದು ಎಂಬ ಆಲೋಚನೆ ಮಾಡಿದರೆ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ. ಪ್ರೀತಿಯಲ್ಲಿ ನಿಮಗೆ ಬೇಕಾಗಿರುವುದು ಕೇವಲ ಭಾವೋದ್ವೇಗವಲ್ಲ, ನಂಬಿಕೆಯೂ ಹೌದು. ಈ ಬಾರಿ ಹಿಂದೆ ಮಾಡಿದ ತಪ್ಪು ಪುನರಾವರ್ತನೆಯಾಗದಂತೆ ನಂಬಿಕೆಯನ್ನು ಪರೀಕ್ಷಿಸದೆ ಕೇವಲ ಮಾತುಗಳನ್ನು ಮಾತ್ರವಲ್ಲದೆ ಆ ವ್ಯಕ್ತಿಯ ಕೆಲಸಗಳನ್ನು ಸಹ ಗಮನಿಸಿ. ವೃಷಭರಾಶಿಯವರಿಗೆ ಈ ಸಮಯದಲ್ಲಿ ಒಂದು ಆಸಕ್ತಿದಾಯಕ ಬೆಳವಣಿಗೆ ಕಾಣಿಸಬಹುದು. ನೀವು ಹಿಂದೆ ಮಾಡಿದ ಒಂದು ಕೆಲಸ ಈಗ ನಿಮಗೆ ಉಪಯೋಗಕ್ಕೆ ಬರುವ ಅವಕಾಶವಿದೆ. ನೀವು ಆಗ ಸಣ್ಣ ವಿಷಯವೆಂದು ಭಾವಿಸಿದ ಒಂದು ಜವಾಬ್ದಾರಿ, ಒಂದು ಪರಿಚಯ ಅಥವಾ ಒಂದು ಕೌಶಲ್ಯ ಈಗ ನಿಮಗೆ ಗುರುತಿಸುವಿಕೆ ತರುವ ಪರಿಸ್ಥಿತಿ ಬರಬಹುದು. ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುವ ಅವಕಾಶವಿದೆ. ಇದುವರೆಗೂ ನಿಮಗೆ ಸರಿಯಾದ ಗುರುತಿಸುವಿಕೆ ಸಿಗಲಿಲ್ಲ ಎಂದು ಬೇಸರಪಡುತ್ತಿದ್ದ ನಿಮಗೆ ವಹಿಸಿದ ಕೆಲಸವನ್ನು ಸರಿಯಾಗಿ ಪೂರ್ಣಗೊಳಿಸಿದರೆ ಪರಿಸ್ಥಿತಿ ಕ್ರಮೇಣ ಬದಲಾಗಬಹುದು. ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ಹಿಂದೆ ಕಳುಹಿಸಿದ ಅರ್ಜಿಯಿಂದ ಮಾಹಿತಿ ಬರಬಹುದು. ಹಿಂದೆ ನಡೆದ ಸಂದರ್ಶನ ಅಥವಾ ಪರಿಚಯ ಮತ್ತೆ ಉಪಯೋಗಕ್ಕೆ ಬರಬಹುದು. ಆದರೆ ಒಂದು ವಿಷಯ ನೆನಪಿಡಿ, ಹಿಂದೆ ಬರಲಿಲ್ಲವಲ್ಲ, ಈಗಲೂ ಬರುವುದಿಲ್ಲ ಎಂಬ ನಿರಾಶೆಯಿಂದ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಕೆಲವು ಅವಕಾಶಗಳು ಮೊದಲ ಬಾರಿಗೆ ನಮಗೆ ಸರಿಹೊಂದದ ಸಮಯದಲ್ಲಿ ಬರುತ್ತವೆ. ಅದೇ ಅವಕಾಶ ನಂತರ ನಮ್ಮ ಪರಿಸ್ಥಿತಿಗೆ ಸರಿಹೊಂದುವ ಸಮಯದಲ್ಲಿ ಮತ್ತೆ ಬರಬಹುದು. ವ್ಯಾಪಾರ ಮಾಡುತ್ತಿರುವವರಿಗೆ ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಿಸುವ ಅವಕಾಶವಿದೆ. ಹಿಂದೆ ನಿಂತುಹೋದ ಆರ್ಡರ್, ಒಪ್ಪಂದ ಅಥವಾ ಬಾಕಿಯ ಬಗ್ಗೆ ಚರ್ಚೆ ಶುರುವಾಗಬಹುದು.
ಹೊಸ ವ್ಯಕ್ತಿಯೊಂದಿಗೆ ಪಾಲುದಾರಿಕೆಯ ಬಗ್ಗೆ ಆಲೋಚನೆ ಬರಬಹುದು. ಆದರೆ ವ್ಯಾಪಾರದಲ್ಲಿ ನಂಬಿಕೆಯೊಂದೇ ಸಾಕಾಗುವುದಿಲ್ಲ. ಹಣ, ಸರಕು, ಪಾವತಿ ದಿನಾಂಕ, ಜವಾಬ್ದಾರಿಗಳು ಎಲ್ಲವೂ ಸ್ಪಷ್ಟವಾಗಿರಬೇಕು. ಯಾರೋ ಇಪ್ಪೊಳೆ ಹಣ ಹೂಡಿಕೆ ಮಾಡಿ ತಕ್ಷಣ ಇಮ್ಮಡಿಯಾಗುತ್ತದೆ ಎಂದು ಹೇಳಿದರೆ ಮಾತ್ರ ಜಾಗ್ರತೆ. ವೇಗವಾಗಿ ಹಣ ಬರುತ್ತದೆ ಎಂದು ಹೇಳುವ ಪ್ರತಿಯೊಂದು ಮಾತು ನಿಜವಲ್ಲ. ಈ ಸಮಯದಲ್ಲಿ ನಿಮಗೆ ಸರಿಯಾದ ಮಾರ್ಗವೆಂದರೆ ಹಳೆಯ ಪರಿಚಯಗಳನ್ನು ಬಳಸಿಕೊಳ್ಳುವುದು, ಹಳೆಯ ತಪ್ಪುಗಳನ್ನು ಗುರುತಿಸುವುದು, ಹೊಸ ನಿರ್ಧಾರಗಳನ್ನು ಮಾತ್ರ ದಾಖಲೆಗಳನ್ನು ಪರಿಶೀಲಿಸಿದ ನಂತರವೇ ತೆಗೆದುಕೊಳ್ಳುವುದು. ನೀವು ಹಿಂದೆ ಮಾಡಿದ ಕೆಲಸವನ್ನು ಈಗ ಹೊಸ ರೀತಿಯಲ್ಲಿ ಬಳಸಿಕೊಳ್ಳಲು ಸಾಧ್ಯವಾದರೆ ಅದೇ ನಿಮಗೆ ಒಳ್ಳೆಯ ತಿರುವಾಗಿ ಬದಲಾಗಬಹುದು. ವೃಷಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಹೆದರಬೇಕಾದ ಅಗತ್ಯವಿಲ್ಲದಿದ್ದರೂ ದೇಹ ನೀಡುವ ಸಣ್ಣ ಸಂಕೇತಗಳನ್ನು ಮಾತ್ರ ನಿರ್ಲಕ್ಷಿಸಬಾರದು. ವೃಷಭ ರಾಶಿಯವರು ಸಾಮಾನ್ಯವಾಗಿ ಒಂದು ಕೆಲಸ ಶುರು ಮಾಡಿದರೆ ಅದು ಪೂರ್ಣಗೊಳ್ಳುವವರೆಗೂ ನಿಲ್ಲಲು ಬಯಸುವುದಿಲ್ಲ. ಮನೆಯ ಜವಾಬ್ದಾರಿಗಳಿರಬಹುದು, ಉದ್ಯೋಗದ ಜವಾಬ್ದಾರಿಗಳಿರಬಹುದು, ವ್ಯಾಪಾರದ ಕೆಲಸಗಳಿರಬಹುದು. ಇವು ಮುಗಿದ ನಂತರ ವಿಶ್ರಾಂತಿ ಪಡೆಯೋಣ ಎಂದುಕೊಳ್ಳುತ್ತಾ ತಮ್ಮ ದೇಹಕ್ಕೆ ಅಗತ್ಯವಿರುವ ವಿಶ್ರಾಂತಿಯನ್ನು ಮುಂದೂಡುತ್ತಿರುತ್ತಾರೆ. ಈ ಅಭ್ಯಾಸ ಈ ದಿನಗಳಲ್ಲಿ ಕೊಂಚ ತೊಂದರೆ ನೀಡಬಹುದು. ನಿದ್ರೆ ಸರಿಯಾಗಿ ಇಲ್ಲದಿರುವುದು, ಹೆಚ್ಚಾಗಿ ಆಲೋಚಿಸುವುದು, ಸಮಯಕ್ಕೆ ಊಟ ಮಾಡದಿರುವುದು, ಹೆಚ್ಚು ಹೊತ್ತು ಕುಳಿತು ಕೆಲಸ ಮಾಡುವುದು ಮುಂತಾದವುಗಳಿಂದ ಆಯಾಸ ಅನಿಸಬಹುದು. ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ಹಳೆಯ ವಿಷಯ ಸುಳಿಯುತ್ತಲೇ ಇದ್ದರೆ ಅದರ ಪ್ರಭಾವ ದೇಹದ ಮೇಲೆಯೂ ಬೀಳುತ್ತದೆ. ಅದಕ್ಕಾಗಿಯೇ ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕಳೆಯಿರಿ. ಸಾಧ್ಯವಾದರೆ ನಿಧಾನವಾಗಿ ನಡೆಯಿರಿ. ಸಾಕಷ್ಟು ನೀರು ಕುಡಿಯಿರಿ. ಮನೆ ಊಟಕ್ಕೆ ಆದ್ಯತೆ ನೀಡಿ. ರಾತ್ರಿ ಹೆಚ್ಚು ಹೊತ್ತು ಎಚ್ಚರವಾಗಿದ್ದು ಆಲೋಚಿಸದೆ ಸಮಯಕ್ಕೆ ನಿದ್ರಿಸಲು ಯತ್ನಿಸಿ. ಈಗಾಗಲೇ ಯಾವುದಾದರೂ ಆರೋಗ್ಯ ಸಮಸ್ಯೆಗೆ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರು ವೈದ್ಯರ ಸೂಚನೆಗಳನ್ನು ಖಂಡಿತವಾಗಿ ಪಾಲಿಸಬೇಕು. ಹೊಸದಾಗಿ ತೀವ್ರವಾದ ಲಕ್ಷಣಗಳು ಕಾಣಿಸಿಕೊಂಡರೆ ಅವುಗಳನ್ನು ಜ್ಯೋತಿಷ್ಯದ ಫಲಿತಾಂಶಗಳೊಂದಿಗೆ ಮಾತ್ರ ಜೋಡಿಸಿ ವಿಳಂಬ ಮಾಡದೆ ವೈದ್ಯಕೀಯ ತಜ್ಞರನ್ನು ಸಂಪರ್ಕಿಸಬೇಕು. ಆರೋಗ್ಯದ ವಿಷಯದಲ್ಲಿ ಈ ಸಮಯದಲ್ಲಿ ನಿಮಗೆ ಅಗತ್ಯವಿರುವ ದೊಡ್ಡ ಬದಲಾವಣೆ ಒಂದೇ: ಇತರರಿಗಾಗಿ ಓಡುವ ಮುನ್ನ ನಿಮ್ಮ ದೇಹಕ್ಕೂ ಕೊಂಚ ಸಮಯ ನೀಡುವುದು. ವೃಷಭ ರಾಶಿಯವರ ಕುಟುಂಬಗಳಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚಿಸುವವರಿಗೆ ಈ ಅವಧಿ ಮುಖ್ಯವಾಗಿರುತ್ತದೆ. ಮಕ್ಕಳ ಶಿಕ್ಷಣ, ಉದ್ಯೋಗ, ಉನ್ನತ ಶಿಕ್ಷಣ, ವಿದೇಶಿ ಅವಕಾಶಗಳು ಅಥವಾ ಅವರಿಗೆ ಸಂಬಂಧಿಸಿದ ಒಂದು ಪ್ರಮುಖ ನಿರ್ಧಾರದ ಬಗ್ಗೆ ಕುಟುಂಬದಲ್ಲಿ ಚರ್ಚೆ ಬರಬಹುದು. ಇಷ್ಟೂ ದಿನ ಏನು ಮಾಡಬೇಕೆಂದು ತಿಳಿಯದೇ ಇದ್ದ ಒಂದು ವಿಷಯ ಈಗ ಸ್ಪಷ್ಟತೆಗೆ ಬರಬಹುದು. ಮಕ್ಕಳು ಓದುತ್ತಿದ್ದರೆ ಓದಿನತ್ತ ಗಮನ ಹರಿಸುವಂತೆ ಪ್ರೋತ್ಸಾಹಿಸಬೇಕು. ಆದರೆ ಪ್ರತಿ ಸಣ್ಣ ವಿಷಯಕ್ಕೂ ಒತ್ತಡ ಹೇರಬೇಡಿ. ಇತರರ ಮಕ್ಕಳು ಹೀಗೆ ಮಾಡುತ್ತಿದ್ದಾರೆ, ನೀನೇಕೆ ಮಾಡುತ್ತಿಲ್ಲ ಎಂಬ ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ಭಯವನ್ನು ಹೆಚ್ಚಿಸುತ್ತವೆ. ಅದರ ಬದಲಾಗಿ ನಿನಗೆ ಏನು ಬೇಕೋ ಹೇಳು, ನಾವು ಸಹಾಯ ಮಾಡುತ್ತೇವೆ ಎಂದು ಹೇಳುವುದು ಒಳ್ಳೆಯದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಮಕ್ಕಳಿಗೆ ಒಂದು ಹೊಸ ಅವಕಾಶದ ಬಗ್ಗೆ ಮಾಹಿತಿ ಬರಬಹುದು. ಕೆಲವರಿಗೆ ಹಿಂದೆ ನಿಂತುಹೋದ ಶಿಕ್ಷಣ ಅಥವಾ ತರಬೇತಿ ಮತ್ತೆ ಪ್ರಾರಂಭವಾಗುವ ಪರಿಸ್ಥಿತಿ ಬರಬಹುದು. ಪೋಷಕರು ಮಾತ್ರ ಒಂದು ವಿಷಯ ನೆನಪಿನಲ್ಲಿಡಬೇಕು: ಮಕ್ಕಳ ಭವಿಷ್ಯವನ್ನು ನಿರ್ಣಯಿಸುವಾಗ ಬಂಧುಗಳ ಮಾತಿಗಿಂತ ಮಕ್ಕಳ ಸಾಮರ್ಥ್ಯ, ಆಸಕ್ತಿ ಮತ್ತು ಪರಿಸ್ಥಿತಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ನಿಮ್ಮ ಕುಟುಂಬದಲ್ಲಿ ಹಿಂದೆ ಒಮ್ಮೆ ವಿಫಲವಾದ ಪ್ರಯತ್ನವಿದ್ದರೂ ಅದೇ ಕಾರಣಕ್ಕೆ ಈಗಲೂ ಹೆದರಬೇಕಾದ ಅಗತ್ಯವಿಲ್ಲ. ಪರಿಸ್ಥಿತಿಗಳು ಬದಲಾಗುತ್ತವೆ, ಮನುಷ್ಯರು ಬದಲಾಗುತ್ತಾರೆ, ಅವಕಾಶಗಳು ಬದಲಾಗುತ್ತವೆ. ಅದಕ್ಕಾಗಿಯೇ ಮಕ್ಕಳ ವಿಷಯದಲ್ಲಿ ಹಳೆಯ ಅನುಭವವನ್ನು ಪಾಠವಾಗಿ ತೆಗೆದುಕೊಂಡು ಹೊಸ ನಿರ್ಧಾರವನ್ನು ಹೊಸ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತೆಗೆದುಕೊಳ್ಳಿ. ಈ 4 ದಿನಗಳಲ್ಲಿ ವೃಷಭ ರಾಶಿಯವರಿಗೆ ಸಣ್ಣ ಪ್ರಯಾಣಗಳು ಅಥವಾ ಅಗತ್ಯ ಕೆಲಸದ ಮೇಲೆ ಹೊರಗೆ ಹೋಗುವ ಪರಿಸ್ಥಿತಿಗಳು ಬರಬಹುದು. ಒಂದು ಕೆಲಸಕ್ಕಾಗಿ ಹೋಗಿ ಮತ್ತೊಂದು ಉಪಯುಕ್ತ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವಿರಬಹುದು. ಮುಖ್ಯವಾಗಿ ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಮಾಡುವ ಪ್ರಯಾಣವನ್ನು ಕೇವಲ ಕೆಲಸ ಮುಗಿಸಿಕೊಂಡು ಹಿಂತಿರುಗಬೇಕಾದ ಪ್ರಯಾಣವಾಗಿ ನೋಡಬೇಡಿ. ನಿಮ್ಮ ಸುತ್ತಲಿರುವ ವ್ಯಕ್ತಿಗಳನ್ನು ಗಮನಿಸಿ. ನಿಮಗೆ ತಿಳಿದಿರುವ ಒಬ್ಬ ವ್ಯಕ್ತಿಯ ಮೂಲಕ ಹೊಸ ಮಾಹಿತಿ ಬರಬಹುದು. ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಒಂದು ಪರಿಚಯ ಸಿಗಬಹುದು. ಹಿಂದೆ ಮಾತನಾಡಿದ ವ್ಯಕ್ತಿಯನ್ನು ಮತ್ತೆ ಭೇಟಿಯಾಗುವ ಅವಕಾಶ ಬರಬಹುದು. ಆದರೆ ಪ್ರತಿಯೊಂದು ಪರಿಚಯವನ್ನು ತಕ್ಷಣವೇ ನಂಬುವುದು ಮಾತ್ರ ಒಳ್ಳೆಯದಲ್ಲ. ಮುಖ್ಯವಾಗಿ ಹಣ, ಹೂಡಿಕೆ, ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಮೊದಲ ಪರಿಚಯಕ್ಕೆ ಪೂರ್ಣ ನಂಬಿಕೆ ಇಡಬೇಡಿ. ಮೊದಲು ತಿಳಿದುಕೊಳ್ಳಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ದಿನಗಳಲ್ಲಿ ಶಿವಾಲಯ, ಲಕ್ಷ್ಮೀದೇವಿ ದೇವಾಲಯ ಅಥವಾ ನಿಮಗೆ ನಂಬಿಕೆಯಿರುವ ಪ್ರಶಾಂತವಾದ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು. ದೇವಾಲಯಕ್ಕೆ ಹೋಗಿ ಕೇವಲ ನಿಮ್ಮ ಕೋರಿಕೆಯನ್ನು ಹೇಳುವುದಕ್ಕಿಂತ ಕೊಂಚ ಸಮಯ ಪ್ರಶಾಂತವಾಗಿ ಕುಳಿತು ಮನಸ್ಸನ್ನು ಸ್ಥಿರಗೊಳಿಸಿಕೊಳ್ಳುವುದು ನಿಮಗೆ ಇನ್ನಷ್ಟು ಉಪಯುಕ್ತವಾಗುತ್ತದೆ. ಸಾಧ್ಯವಾದರೆ ಕುಟುಂಬದ ಸದಸ್ಯರೊಂದಿಗೆ ದೇವಾಲಯ ದರ್ಶನ ಮಾಡಿ. ಪ್ರಕೃತಿಯ ನಡುವೆ ಸ್ವಲ್ಪ ಸಮಯ ಕಳೆಯುವುದು ಸಹ ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮುಖ್ಯವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗದೆ ಗೊಂದಲದಲ್ಲಿದ್ದಾಗ ತಕ್ಷಣ ಯಾರ ಬಳಿಗೂ ಓಡದೆ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ನಿಮಗೆ ನೀವೇ ಪ್ರಶ್ನೆ ಕೇಳಿಕೊಳ್ಳಿ: ನನಗೆ ನಿಜವಾಗಿಯೂ ಬೇಕಾಗಿರುವುದು ಏನು? ಆ ಪ್ರಶ್ನೆಗೆ ಬರುವ ಉತ್ತರವೇ ಅನೇಕ ವಿಷಯಗಳನ್ನು ಸ್ಪಷ್ಟಪಡಿಸಬಲ್ಲದು. ವೃಷಭ ರಾಶಿಯವರು ಸಾಮಾನ್ಯವಾಗಿ ಹೊರಗೆ ತಮ್ಮ ವಿಷಯಗಳನ್ನು ಹೆಚ್ಚಾಗಿ ಹೇಳಿಕೊಳ್ಳುವುದಿಲ್ಲ. ಆದರೆ ಒಮ್ಮೆ ನಂಬಿಕೆ ಬಂದ ವ್ಯಕ್ತಿಯೊಂದಿಗೆ ಮಾತ್ರ ಸಂಪೂರ್ಣವಾಗಿ ಮಾತನಾಡುತ್ತಾರೆ.
ಈ ಸಮಯದಲ್ಲಿ ಅದೇ ವಿಷಯದಲ್ಲಿ ಕೊಂಚ ಜಾಗರೂಕತೆ ಅಗತ್ಯ. ನೀವು ಮಾಡಲಿರುವ ಪ್ರತಿಯೊಂದು ಕೆಲಸವನ್ನೂ ಎಲ್ಲರಿಗೂ ಹೇಳಬೇಕಾದ ಅಗತ್ಯವಿಲ್ಲ. ಮುಖ್ಯವಾಗಿ ಉದ್ಯೋಗದಲ್ಲಿ ಬಡ್ತಿಗಾಗಿ ಯತ್ನಿಸುತ್ತಿರುವವರು, ಹೊಸ ವ್ಯಾಪಾರ ಪ್ರಾರಂಭಿಸಬೇಕೆಂದುಕೊಂಡಿರುವವರು, ಹಣಕ್ಕೆ ಸಂಬಂಧಿಸಿದ ಯೋಜನೆ ಮಾಡುತ್ತಿರುವವರು, ಕುಟುಂಬದಲ್ಲಿ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುತ್ತಿರುವವರು, ಅದು ಪೂರ್ಣಗೊಳ್ಳುವವರೆಗೂ ಅಗತ್ಯವಿರುವ ವ್ಯಕ್ತಿಗಳಿಗೆ ಮಾತ್ರ ಹೇಳಿ. ಏಕೆಂದರೆ ಕೆಲವು ಬಾರಿ ನಮಗೆ ಅಡ್ಡಿಪಡಿಸುವುದು ಶತ್ರುವಲ್ಲ. ನಾವು ಮುಂಚಿತವಾಗಿಯೇ ಹೇಳಿದ ವಿಷಯ, ನೀವು ಒಂದು ಕೆಲಸ ಮಾಡಲಿದ್ದೀರಿ ಎಂದು 10 ಜನರಿಗೆ ಹೇಳಿ. ಕೆಲಸ ಪೂರ್ಣಗೊಳ್ಳುವ ಮುನ್ನವೇ ಅದರ ಬಗ್ಗೆ ಚರ್ಚೆಗಳು ಶುರುವಾದರೆ ನಿಮ್ಮ ಮನಸ್ಸಿನಲ್ಲೂ ಅನಗತ್ಯ ಒತ್ತಡ ಹೆಚ್ಚಾಗುತ್ತದೆ. ಈ ದಿನಗಳಲ್ಲಿ ಮಾತಿನ ವಿಷಯದಲ್ಲಿ ವಿಶೇಷ ಜಾಗರೂಕತೆ ಅಗತ್ಯ. ಯಾರೋ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದ್ದಾರೆ ಎಂದು ತಿಳಿದರೂ ತಕ್ಷಣ ಸ್ಪಂದಿಸಬೇಡಿ. ನಿಮ್ಮ ಕೆಲಸವೇ ಉತ್ತರ ನೀಡುವಂತೆ ಮಾಡಿ. ಕಚೇರಿಯಲ್ಲಿ ನಿಮ್ಮ ಮೇಲೆ ಸ್ಪರ್ಧೆ ಒಡ್ಡುವವರು ಇರಬಹುದು. ವ್ಯಾಪಾರದಲ್ಲಿ ನಿಮ್ಮ ಗ್ರಾಹಕರನ್ನು ಆಕರ್ಷಿಸಲು ಯತ್ನಿಸುವ ವ್ಯಕ್ತಿಗಳು ಇರಬಹುದು. ಆದರೆ ನೀವು ಆತಂಕಪಡುವ ಅಗತ್ಯವಿಲ್ಲ. ನಿಮ್ಮ ಗುಣಮಟ್ಟವನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು, ನಿಮ್ಮ ಕೆಲಸದ ಶೈಲಿಯನ್ನು ಕಾಪಾಡಿಕೊಂಡರೆ ಅನೇಕ ಜನರು ಮತ್ತೆ ನಿಮ್ಮ ಬಳಿಗೆ ಬರುತ್ತಾರೆ. ಮುಖ್ಯವಾಗಿ ಕೋಪದಲ್ಲಿ ಕಳುಹಿಸುವ ಸಂದೇಶಗಳು, ಕೋಪದಲ್ಲಿ ಮಾಡುವ ಫೋನ್ ಕರೆಗಳು, ಕೋಪದಲ್ಲಿ ಹೇಳುವ ಮಾತುಗಳು ನಂತರ ದೊಡ್ಡ ಸಮಸ್ಯೆಯಾಗಿ ಬದಲಾಗಬಹುದು. ಆದ್ದರಿಂದ ನಿಮಗೆ ಇಷ್ಟವಿಲ್ಲದ ಮಾತು ಕೇಳಿಸಿದಾಗ ತಕ್ಷಣ ಸ್ಪಂದಿಸದೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಿಮಗೆ ವಿರುದ್ಧವಾಗಿ ಯಾರಿದ್ದಾರೆ ಎಂದು ಹುಡುಕುವುದಕ್ಕಿಂತ ನಿಮಗೆ ಅನುಕೂಲಕರವಾಗಿರುವ ಮಾರ್ಗವನ್ನು ಬಲಪಡಿಸುವುದು ಒಳ್ಳೆಯದು. ವೃಷಭರಾಶಿಯವರಿಗೆ ಈ 4 ದಿನಗಳಲ್ಲಿ ಒಂದು ವಿಷಯ ಬಹಳ ಆಳವಾಗಿ ಅರ್ಥವಾಗುವ ಅವಕಾಶವಿದೆ. ಜೀವನದಲ್ಲಿ ಕೆಲವು ಅವಕಾಶಗಳು ಒಮ್ಮೆ ಮಾತ್ರ ಬರುತ್ತವೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಕೆಲವು ಬಾರಿ ಪರಿಸ್ಥಿತಿಗಳು ಬದಲಾದ ನಂತರ ಅದೇ ಅವಕಾಶ ಮತ್ತೊಂದು ರೂಪದಲ್ಲಿ ಮರಳಿ ಬರುತ್ತದೆ. ನೀವು ಹಿಂದೆ ಒಂದು ಉದ್ಯೋಗಕ್ಕಾಗಿ ಯತ್ನಿಸಿ ವಿಫಲವಾಗಿರಬಹುದು. ಈಗ ಮತ್ತೊಂದು ಸಂಸ್ಥೆಯ ಮೂಲಕ ಅದೇ ಮಟ್ಟದ ಅವಕಾಶ ಬರಬಹುದು. ಹಿಂದೆ ಒಬ್ಬ ವ್ಯಾಪಾರ ಪಾಲುದಾರನೊಂದಿಗೆ ಕೆಲಸ ಮಾಡಿ ತೊಂದರೆ ಅನುಭವಿಸಿರಬಹುದು. ಈಗ ಮತ್ತೊಬ್ಬ ವ್ಯಕ್ತಿ ಅದೇ ರೀತಿಯ ಪ್ರಸ್ತಾಪವನ್ನು ಮಾಡಬಹುದು. ಹಿಂದೆ ಒಂದು ಸಂಬಂಧ ವಿಫಲವಾಗಿರಬಹುದು. ಈಗ ಅದೇ ವ್ಯಕ್ತಿ ಅಥವಾ ಅದೇ ರೀತಿಯ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಇಲ್ಲಿ ನೀವು ಮಾಡಬೇಕಿರುವುದು ಹಳೆಯ ನೆನಪುಗಳನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳುವುದಲ್ಲ. ಹಳೆಯ ಅನುಭವದಿಂದ ಪಾಠ ಕಲಿತು ಹೊಸ ಪರಿಸ್ಥಿತಿಯನ್ನು ಪರಿಶೀಲಿಸುವುದು. ಒಂದು ವೇಳೆ ಹಳೆಯ ಅವಕಾಶ ನಿಜವಾಗಿಯೂ ಒಳ್ಳೆಯದಾಗಿದ್ದರೆ ಅದನ್ನು ಕೇವಲ ಹಿಂದೆ ನಡೆದ ಸಮಸ್ಯೆಯ ಕಾರಣಕ್ಕಾಗಿ ಬಿಡಬೇಡಿ. ಆದರೆ ಹಿಂದೆ ನಿಮಗೆ ನೋವುಂಟು ಮಾಡಿದ ಕಾರಣ ಇನ್ನೂ ಹಾಗೆಯೇ ಇದ್ದರೆ ಕೇವಲ ಭಾವೋದ್ವೇಗದಿಂದ ಮತ್ತೆ ಅದೇ ಮಾರ್ಗದಲ್ಲಿ ನಡೆಯಬೇಡಿ. ಈ ಬಾರಿ ನಿಮಗೊಂದು ಸಣ್ಣ ನಿಯಮವಿಟ್ಟುಕೊಳ್ಳಿ. ಯಾರು ಬಂದರೂ ತಕ್ಷಣ ಹೌದು ಎನ್ನಬೇಡಿ. ಯಾರು ಹೋದರೂ ತಕ್ಷಣ ಬೇಡ ಎನ್ನಬೇಡಿ. ಮೊದಲು ತಿಳಿದುಕೊಳ್ಳಿ, ಪರಿಶೀಲಿಸಿ. ಅಗತ್ಯವಿದ್ದರೆ ನಂಬಿಕಸ್ಥ ಹಿರಿಯರ ಸಲಹೆ ಪಡೆಯಿರಿ. ಆ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಏಕೆಂದರೆ ನಿಮಗೆ ಬರುತ್ತಿರುವ 2ನೇ ಅವಕಾಶ ನಿಜವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದೆ ಇಲ್ಲವೇ ಎಂಬುದನ್ನು ನಿಮ್ಮ ನಿರ್ಧಾರವೇ ನಿರ್ಣಯಿಸುತ್ತದೆ. ಮುಖ್ಯವಾಗಿ ಆಗಸ್ಟ್ 14ರಿಂದ 17ರ ನಡುವೆ ಹಿಂದೆ ನಿಂತುಹೋದ ವಿಷಯ ಮುಂದುವರಿದರೆ ಅದನ್ನು ಸಣ್ಣ ಘಟನೆಯಾಗಿ ತೆಗೆದುಕೊಳ್ಳಬೇಡಿ. ಅದರ ಹಿಂದೆ ಇರುವ ಕಾರಣವನ್ನು ಅರ್ಥಮಾಡಿಕೊಳ್ಳಿ. ನೀವು ಆಗ ಏಕೆ ಹಿಂಜರಿದಿರಿ ಎಂಬುದನ್ನು ನೆನಪಿಸಿಕೊಳ್ಳಿ. ಈಗ ಆ ಪರಿಸ್ಥಿತಿ ಬದಲಾಗಿದೆಯೇ ಎಂದು ನೋಡಿ. ಬದಲಾಗಿದ್ದರೆ ಮುಂದುವರಿಯಲು ಭಯಪಡಬೇಡಿ. ಬದಲಾಗದಿದ್ದರೆ ಅದೇ ತಪ್ಪನ್ನು ಮತ್ತೆ ಮಾಡದೆ ಹಿಂಜರಿಯುವ ಧೈರ್ಯವೂ ಇರಬೇಕು. 2ನೇ ಅವಕಾಶ ಎಂದರೆ ಖಂಡಿತವಾಗಿ ಒಪ್ಪಿಕೊಳ್ಳಬೇಕು ಎಂದಲ್ಲ. 2ನೇ ಬಾರಿ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಬಂದಿದೆ ಎಂದರ್ಥ. ವೃಷಭರಾಶಿಯವರು ಆಗಸ್ಟ್ 14ರಿಂದ 17ರ ನಡುವೆ ಬೆಳಿಗ್ಗೆ ಎದ್ದ ನಂತರ ಕೊಂಚ ಸಮಯ ಪ್ರಶಾಂತವಾಗಿ ಕುಳಿತು ನಿಮ್ಮ ಇಷ್ಟದೇವತೆಯನ್ನು ಸ್ಮರಿಸಿ. ಬೇಗನೆ ಎದ್ದು ತಕ್ಷಣ ಫೋನ್ ನೋಡುವುದು, ಇತರರ ತೊಂದರೆಗಳನ್ನು ಕೇಳುವುದಕ್ಕಿಂತ ಮೊದಲ ಕೆಲವು ನಿಮಿಷಗಳನ್ನು ದೇವರ ಧ್ಯಾನಕ್ಕೆ ಮೀಸಲಿಡಿ. ಶಿವನಲ್ಲಿ ನಂಬಿಕೆಯಿರುವವರು ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು ಎಂಬ ನಿಯಮಕ್ಕಿಂತ ಭಕ್ತಿಯಿಂದ ಜಪಿಸುವುದು ಮುಖ್ಯ. ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸುವುದು, ಶನಿವಾರ ಮತ್ತು ರವಿವಾರದ ದಿನಗಳಲ್ಲಿ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಹಾಗೂ ಸೋಮವಾರ ಶಿವನ ಪೂಜೆ ಮಾಡುವುದು ಒಳ್ಳೆಯದು. ಶಕ್ತಿ ಇದ್ದವರು ಬಡವರಿಗೆ ಅಥವಾ ಅಗತ್ಯದಲ್ಲಿರುವವರಿಗೆ ಆಹಾರ ನೀಡಿ. ಮನೆಯಲ್ಲಿ ಹಿರಿಯರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ. ಕುಟುಂಬದಲ್ಲಿ ಯಾರೊಂದಿಗಾದರೂ ಬಹಳ ದಿನಗಳಿಂದ ಮಾತಿಲ್ಲದಿದ್ದರೆ, ಪರಿಸ್ಥಿತಿ ಅನುಕೂಲಕರವಾಗಿದ್ದರೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಮಾತಿನಿಂದ ಮಾತನಾಡಲು ಯತ್ನಿಸಿ. ಅದೇ ಒಂದು ದೊಡ್ಡ ಪರಿಹಾರವಾಗುತ್ತದೆ. ನಿಮಗೆ ಸಾಧ್ಯವಾದಷ್ಟು ಹಾಲು, ಹಣ್ಣುಗಳು ಅಥವಾ ಆಹಾರವನ್ನು ಅಗತ್ಯವಿರುವವರಿಗೆ ನೀಡಬಹುದು. ಶುಕ್ರವಾರ ಮನೆಯನ್ನು ಸ್ವಚ್ಛವಾಗಿಟ್ಟು ಸಾಯಂಕಾಲ ಪ್ರಶಾಂತವಾಗಿ ದೀಪ ಬೆಳಗಿಸಿ ಕುಟುಂಬದ ಸುಖಶಾಂತಿಗಾಗಿ ಪ್ರಾರ್ಥಿಸಿ. ಮುಖ್ಯವಾಗಿ ಒಂದು ಪರಿಹಾರವನ್ನು ಮಾತ್ರ ಖಂಡಿತವಾಗಿ ಪಾಲಿಸಿ. ಈ 4 ದಿನಗಳಲ್ಲಿ ಕೋಪದಿಂದ ಯಾರಿಗೂ ಕಠಿಣವಾದ ಮಾತನ್ನು ಹೇಳದಿರಲು ಯತ್ನಿಸಿ. ಏಕೆಂದರೆ ಪೂಜೆ ಮಾಡಿ ಹೊರಗೆ ಬಂದು ಯಾರನ್ನಾದರೂ ನೋಯಿಸಿದರೆ ಆ ಪೂಜೆಯ ಅಸಲಿ ಉದ್ದೇಶ ನಮ್ಮ ನಡವಳಿಕೆಯಲ್ಲಿ ಕಾಣಿಸುವುದಿಲ್ಲ. ದೇವರನ್ನು ಪ್ರಾರ್ಥಿಸುವುದು ಎಷ್ಟು ಮುಖ್ಯವೋ ನಮ್ಮ ಮಾತನ್ನು, ನಮ್ಮ ಕೋಪವನ್ನು, ನಮ್ಮ ನಿರ್ಧಾರಗಳನ್ನು ನಿಯಂತ್ರಿಸುವುದೂ ಸಹ ಅಷ್ಟೇ ಮುಖ್ಯ. ವೃಷಭ ರಾಶಿಯವರೇ, ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಘಟನೆಯನ್ನು ಸಾಮಾನ್ಯ ಘಟನೆಯಾಗಿ ನೋಡಬೇಡಿ.
ಕೆಲವು ವಿಷಯಗಳು ನಿಮಗೊಂದು ಪಾಠ ಕಲಿಸಲು ಬರುತ್ತವೆ. ಕೆಲವು ವಿಷಯಗಳು ನಿಮ್ಮಲ್ಲಿರುವ ಧೈರ್ಯವನ್ನು ಹೊರಗೆ ತರಲು ಬರುತ್ತವೆ. ಇನ್ನು ಕೆಲವು ವಿಷಯಗಳು ನೀವು ಎಂದೋ ಬಿಟ್ಟು ಹೋದ ದಾರಿಯನ್ನು ಮತ್ತೊಮ್ಮೆ ತೋರಿಸಲು ಬರುತ್ತವೆ. ಆಗಸ್ಟ್ 14, 15, 16, 17ರಂದು ನಿಮ್ಮ ಜೀವನದಲ್ಲಿ ಯಾವುದಾದರೂ ಹಳೆಯ ವಿಷಯ ಮತ್ತೆ ಮುಂದುವರಿದರೆ ಒಮ್ಮೆ ನಿಂತು ಆಲೋಚಿಸಿ, ಇದು ಯಾಕೆ ಮತ್ತೆ ಬಂತು ಎಂದು ನಿಮಗೆ ನೀವೇ ಪ್ರಶ್ನಿಸಿಕೊಳ್ಳಿ. ಗತಕಾಲದಲ್ಲಿ ನೀವು ಮಾಡಿದ ತಪ್ಪನ್ನು ಗುರುತಿಸಿ, ಈ ಬಾರಿ ಅದೇ ತಪ್ಪು ಮಾಡದಂತೆ ಜಾಗ್ರತೆ ವಹಿಸಿ. ಅದೇ ಸಮಯದಲ್ಲಿ ಭಯದಿಂದ ಒಳ್ಳೆಯ ಅವಕಾಶವನ್ನು ಸಹ ಕಳೆದುಕೊಳ್ಳಬೇಡಿ. ನಿಮಗೆ ಬಂದ ಅವಕಾಶವನ್ನು ಗೌರವಿಸಿ, ನಿಮ್ಮ ಕುಟುಂಬವನ್ನು ಗೌರವಿಸಿ, ನಿಮ್ಮ ಹಣವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಮಾತನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ. ಮುಖ್ಯವಾಗಿ ನಿಮ್ಮ ನಿರ್ಧಾರವನ್ನು ಇತರರ ಒತ್ತಡಕ್ಕೆ ಒಪ್ಪಿಸಬೇಡಿ. ವೃಷಭ ರಾಶಿಯವರೇ, ಹಳೆಯ ಅವಕಾಶ ಮತ್ತೆ ನಿಮ್ಮ ಬಾಗಿಲು ತಟ್ಟಿದಾಗ ಈ ಬಾರಿ ಬಾಗಿಲು ತೆರೆಯಬೇಕೋ ಬೇಡವೋ ಎಂಬುದನ್ನು ಭಾವೋದ್ವೇಗದಿಂದಲ್ಲ, ಅನುಭವದಿಂದ ನಿರ್ಣಯಿಸಿ. ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಯಾವುದಾದರೂ ವಿಷಯ ನಿಜವಾಗಿಯೂ ನಡೆಯುತ್ತಿದ್ದರೆ ಅಥವಾ ಈಗಾಗಲೇ ನಡೆಯಲು ಪ್ರಾರಂಭವಾಗಿದ್ದರೆ ಖಂಡಿತವಾಗಿ ಕಮೆಂಟ್ಗಳಲ್ಲಿ ನಿಮ್ಮ ಅನುಭವವನ್ನು ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಮತ್ತೊಬ್ಬ ವೃಷಭ ರಾಶಿಯವರಿಗೂ ಉಪಯುಕ್ತವಾಗಬಹುದು. ಇನ್ನು ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಬಟನ್ ಒತ್ತಿ ಎಲ್ಲಾ ಸೂಚನೆಗಳು ಬರುವಂತೆ ಮಾಡಿಕೊಳ್ಳಿ. ನಿಮ್ಮ ರಾಶಿಗೆ ಸಂಬಂಧಿಸಿದ ಇನ್ನಷ್ಟು ಪ್ರಮುಖ ಫಲಿತಾಂಶಗಳು, ಗ್ರಹಗಳ ಪ್ರಭಾವಗಳು, ಆಧ್ಯಾತ್ಮಿಕ ಸೂಚನೆಗಳು ನಿಮಗೆ ತಲುಪುತ್ತವೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ಶಾಂತಿ, ಆರೋಗ್ಯ, ಐಶ್ವರ್ಯ, ಸುಖ ಸಂತೋಷಗಳು ಸಿಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ. ಧನ್ಯವಾದಗಳು.